ಇದೆಲ್ಲದರ ನಡುವೆ ಈ ವಾಚ್ ಸಮರ ಕೂಡ ನಿಧಾನವಾಗಿ ಗಂಭೀರತೆಯನ್ನ ಪಡಿತಾ ಇದೆ ಅಂತ ಕಾಣಿಸುತ್ತೆ. ಅದರಲ್ಲೂ ಬಿಜೆಪಿ ಅಂತೂ ಇದ್ರ ಬಗ್ಗೆ ಬಹಳಷ್ಟು ಅನುಮಾನಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆದ್ರೂ ಸಿಎಂ ಡಿಸಿಎಂ ಇಬ್ರು ಕೂಡ ಒಂದೇ ಬ್ರ್ಯಾಂಡ್ ನ ವಾಚ್ ಧರಿಸಿರುವಂತ ವಿಚಾರವನ್ನ ಮುಂದಿಟ್ಕೊಂಡು ಜನರಲ್ಲಿ ಒಂದು ಅನುಮಾನದ ಬೀಜ ಹುಟ್ಟೋದಕ್ಕೂ ಕೂಡ ಬಿಜೆಪಿ ಮಾಡ್ತಾ ಇರುವಂತ ಕೆಲ ಟೀಕೆಗಳು, ಎತ್ತುತ್ತಾ ಇರುವಂತ ಪ್ರಶ್ನೆಗಳು ಕಾರಣ ಆಗ್ತಾ ಇದೆ. ಇದೆಲ್ಲದರ ನಡುವೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ಮೇಲೆ ಹ್ಯೂಬ್ಲೋಟ್ ವಾಚ್ ವಿಚಾರ ಪ್ರಸ್ತಾಪಿಸಿ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿದ್ರಲ್ಲ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮುಜುಗರಕ್ಕೆ ಮಾಡಿದಂಥ ಕಾರಣ ಅಂದ್ರೆ ಕುಮಾರಸ್ವಾಮಿ ಅವರು ಕೂಡ ಈ ವಾಚ್ ಸಮರಕ್ಕೆ ಈಗ ಮತ್ತೆ ಎಂಟ್ರಿ ಕೊಟ್ಟಿದ್ದಾರೆ. ಖರೀದಿ, ದುಡ್ಡು, ಶಕ್ತಿ ಈ ವಿಚಾರವಾಗಿ ಮಾತಿನ ಯುದ್ಧಗಳು ನಡೆದು ಹೋಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತಾರಕಕ್ಕೇರಿದ ವಾಚ್ ಸಮರ. ಖರೀದಿ ಹೇಗೆ ಎಂಬ ಪ್ರಶ್ನೆ ಎತ್ತಿದ ಎಚ್ಡಿಕೆ, ಶಕ್ತಿ ಇದೆ ಎಂದ ಡಿಕೆ. ಕಾರ್ಟಿಯರ್ ವಾಚ್ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ಗೆ ಸೇರಿದ್ದಾಗ ಇಬ್ಬರ ಕೈಯಲ್ಲೂ ಇದ್ದ ವಾಚ್, ಇದೇ ಕೈಗಡಿಯಾರ ರಾಜ್ಯ ರಾಜಕಾರಣದಲ್ಲಿ ವಾಗ್ಯುದ್ಧಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ಒಂದೇ ಬ್ರಾಂಡ್ನ ವಾಚ್ ಇರೋದಕ್ಕೆ ವಿಪಕ್ಷಗಳು ನಾನಾ ಟೀಕೆ ಮಾಡಿದ್ವು. ಯಾವ ಘನಂದಾರಿ ಕೆಲಸಕ್ಕೆ ಇಂತಹ ಉಡುಗೊರೆ ಬಂದಿದೆ ಅಂತ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಈ ಮಾತಿಗೆ ಕೆರಳಿದ್ದ ಡಿಕೆ ಅಫಿಡವಿಟ್ನಲ್ಲಿ ಘೋಷಿಸಿದ್ದೇನೆ ಎಂದಿದ್ರು. ಇದಕ್ಕೆ ಪ್ರತಿಯೊಂದನ್ನ ಹಿಡಿದು ತಂದ ಛಲವಾದಿ ಕೌಂಟರ್ ಕೊಟ್ಟಿದ್ರು. ಎರಡೇ ವಾಚ್ ಅವರು ಡಿಕ್ಲೇರ್ ಮಾಡಿದ್ರು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು. ಈ ವಾಚ್ ಸಮರಕ್ಕೆ ಇವತ್ತು ಎಚ್ಡಿಕೆ ಎಂಟ್ರಿ ಕೊಟ್ಟಿದ್ದಾರೆ. ವಾಚ್ ಧರಿಸೋದು ಮುಖ್ಯವಲ್ಲ, ಅದನ್ನ ಹೇಗೆ ಖರೀದಿಸಿದ್ರು ಅನ್ನೋದು ಮುಖ್ಯ ಅಂತ ಪ್ರಶ್ನೆ ಎತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಡಿಕೆ, ನನ್ನ ದುಡ್ಡಲ್ಲೇ ಎಷ್ಟು ವಾಚ್ ಬೇಕಾದರೂ ತೆಗೆದುಕೊಳ್ಳುವ ಶಕ್ತಿ ಇದೆ ಎಂದಿದ್ದಾರೆ. ಅವರು ಎಷ್ಟು ಲಕ್ಷದ ವಾಚ್ ಕಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆ ವಾಚನ್ನು ಯಾವ ರೀತಿ ತಗೊಂಡ್ರು ಅಂತಕ್ಕಂಥ ಮುಖ್ಯ ಅಲ್ಲ ಅಷ್ಟೇ. ದುಡಿಮೆ ಮಾಡಿ ತಗೊಂಡಿದ್ರೆ ಅದಕ್ಕೆ ನಾವು ಕಾಮೆಂಟ್ಸ್ ಮಾಡೋಕ್ಕಾಯ್ತದ? ಪ್ರಶ್ನೆ ಇರೋದು ಯಾವ್ಯಾವ ರೀತಿಯಲ್ಲಿ ವಾಚನ್ನು ತಗೊಂಡಿರ್ತಾರೆ ಅಂತಕ್ಕಂಥದ್ದು ಮುಖ್ಯ, ಅದಷ್ಟು. ನೋಡಯ್ಯ, ನಾನು ಎಷ್ಟು ವಾಚ್ ಬೇಕಾದ್ರೂ ನನ್ನ ದುಡ್ಡಲ್ಲಿ ನಾನು ತಗೊಂಡು ಕಟ್ಟೋಷ್ಟು ಶಕ್ತಿ ನನಗಿದೆ, ಅರ್ಥ ಆಯ್ತಾ? ನಾನು 1,000 ವಾಚು ಕಟ್ತೀನಿ, 10 ಲಕ್ಷ ವಾಚು ಕಟ್ತೀನಿ. ಅದು ನನಗೆ ಬಿಟ್ಟಿದಂತ ನನ್ನ ಆಸ್ತಿ, ನನ್ನ ಸಂಪಾದನೆ, ನನ್ನ ಕಷ್ಟ, ನನ್ನ ಶ್ರಮ. ಇನ್ನು ಡಿಕೆ ಬೆನ್ನಿಗೆ ನಿಂತ ಕೈ ನಾಯಕರು ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಅವರು ಮೋನೋಗ್ರಾಮ್ಡ್ ಸೂಟ್, 10 ಲಕ್ಷದ ಸೂಟು ನರೇಂದ್ರ ಮೋದಿ ಅಂತ ಬರ್ಕೊಂಡು ಹಾಕೊಂಡ್ರು. 10 ಲಕ್ಷ ಸೂಟ್ ಎಲ್ಲಿಂದ ಬಂತು? ಯಾಕಂತು ಸಾವಿರಾರು ಕೋಟಿ ರೂಪಾಯಿ ಮಾಲೀಕರ ತಗೊಂಡಿರ್ತಾರ. ITED ಅವ್ರ ಕೈಲೇ ಇದೆ ಅಲ್ಲ, ಇವ್ರೆ ರಿಸಿಪ್ಟ್ ಕೇಳಿ ಮುಗ್ದೋಯ್ತಲ್ಲ. ಹೋಗಿ ಹೇಳಕ್ ಹೇಳಿ ಅವ್ರ ಗುರು ಮೋದಿ ಹತ್ರ. ಇಲ್ಲಿ ಬಂದು ಒದರಾಡೋದೇನಿದೆ? ವಾಚ್ ನೋಡಿ ಸದನ್ನಲ್ಲಿ ಬಂದ್ರೆ ಅದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ. DK ಶಿವಕುಮಾರ್ ಅವರು 5 ಕೋಟಿ 10 ಕೋಟಿ ರೂಪಾಯಿ ವಾಚನ್ನು ಹಾಕ್ಕೊಂಡು ಸ್ವಲ್ಪ BJP ಅವ್ರ ಮನಿ ಚೆಕ್ ಮಾಡಿಬಿಡ್ರಿ ಈ ರಾಜ್ಯದಾಗ ಒಂದ್ಸಾರಿ ಹೋಗಿ. ವಾಚ್ ಸಮರ ಸದನದಲ್ಲೂ ಪ್ರಸ್ತಾಪವಾದರೂ ಉತ್ತರ ಕೊಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸೋಮವಾರ ಚಳಿಗಾಲದ ಅಧಿವೇಶನದಲ್ಲಿ ಕಾರ್ಟಿಯರ್ ವಾಚ್ ಕದನ ನಡೆಯುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ TV9.